ನಾನು ಇವತ್ತು ಇಲ್ಲೇ ಕಾಯ್ಕೊಂಡು ನಿಂತ್ಕೋತೀನಿ. ಅದು ಎಲ್ಲಿ ಹೋಗಾರ ಏನು ಅನ್ನೋದು ನನಗೆ ಗೊತ್ತಾಗಬೇಕು. ಹಾಂ, ಏಟೊತ್ತಾತು ಇವರು ಹೋಗಿ ಒಂದು ಮಧ್ಯಾಹ್ನನ ಹೋಗಾರ, ಇನ್ನೂ ಬಂದಿಲ್ಲಲ್ಲ. ಅದು ಎಲ್ಲಿ ಹೋಗಿದ್ದಾರೆ ಇವರು ತಿರ್ಗಾಕ? ಅಲ್ಲ, ತವ್ರ ಮನೆಗೆ ಏನಾರು ಹೋಗಾರನಿ ಇವರು? ಅಲ್ಲ, ತವ್ರ ಮನೆಗೆ ಹೋಗಂಗಿದ್ರ ಮನ್ಯಾಗ ಎಲ್ಲರೂ ಹೇಳಿ ಹೋಗಿದ್ರು. ಹೋದ್ರೆ 2 ದಿನನಾರ ಇದ್ದು ಬರ್ತಾರೆ ಇವರು. ಅಂದಮೇಲೆ ತವ್ರ ಮನೆಗೆ ಹೋಗಿರಕ್ಕೆ ಸಾಧ್ಯನೇ ಇಲ್ಲ. ಮತ್ತೆಲ್ಲಿ ಹೋಗಾರ ಇವರು? ಮತ್ತೆ ಏನು ನಡ್ಸಕ್ಕೆ ಕುಂತಾರೆ ಇವರು ಒಳಗಡೆ? ಅದು ನನ್ನ ಮುಂದೆ ಹೇಳಲಾರ್ದಂಗೆ. ಇಲ್ಲ, ಇವ್ರ ಮೇಲೆ ಒಂದು ಕಣ್ಣು ಇಡಾಕಬೇಕು ನಾನು. ಇವ್ರು ಒಳಗಡೆ ಏನೋ ನಡ್ಸಕ್ಕೆ ಕುಂತಾರೆ. ಅದಕ್ಕೆ ಟೈಮಿಗೆ ಇಷ್ಟು ಟೈಮನ್ನಷ್ಟೇ ನಾಷ್ಟ ಮಾಡಬೇಕು, ಇಷ್ಟು ಟೈಮನ್ನಷ್ಟೇ ಊಟ ಮಾಡಬೇಕು, ಮತ್ತಿಷ್ಟು ಟೈಮನ್ನಷ್ಟೇ ರಾತ್ರಿ ಊಟ ಮಾಡಬೇಕು ಅಂತ ಅಂತಾರೆ ಇವರು. ಏನು ನಡ್ಸಕ್ಕೆ ಕುಂತಾರೆ ಇವರು? ಇಲ್ಲ, ಇವ್ರ ಮೇಲೆ ಒಂದು ಕಣ್ಣು ಇಡಾಕಬೇಕು ನಾನು. ಇಲ್ಲಾಂದ್ರೆ ನಾಳೆ ಇವರು ನನಗೆ ಚಳ್ಳೆ ಹಣ್ಣು ತಿನ್ಸೋದಂತೂ ನಿಜ. ಇವತ್ತು ಇಲ್ಲೇ ನಿಂತ್ಕೋತೀನಿ. ಅವ್ರು ಇಲ್ಲೇ ಬರ್ತಾರೆ. ಬಂದ ತಕ್ಷಣ ಕೇಳ್ತೀನಿ ಅದು ಎಲ್ಲಿ ಹೋಗಿದ್ರು ಏನು ಅಂತಂದು. ಎಲ್ಲಿ ಹೋಗಿದ್ರು ಏನಂತ ಹೇಳಿದ್ರೆ ಅಷ್ಟೇ ಒಳಗಡೆ ಬಿಡ್ತೀನಿ, ಇಲ್ಲ ಅಂದರೆ ಇಲ್ಲ. ಏನು ಲಕ್ಷ್ಮಕ್ಕ, ಯಾಕೆ ಮನೆ ಹೊರಗಡೆ ನಿಂತು ಬಿಟ್ಟಿಯಲ್ಲ? ಅಲ್ಲಲ್ಲಿ ಬಾಳಿ, ಇದು ನನ್ನ ಮನೆ ಐತಿ. ನನ್ನ ಮನೆ ಹೊರಗಡೆ ನಾನು ನಿಂತ್ರ ನಿಮಗೇನು ಕಷ್ಟ ಆಕೈತಿ? ಏನು ನಿಮ್ಮ ಕಾಲ ಮೇಲೆ ಏನಾರು ನಿಂತೇನ? ಏನು ನಿಮ್ಮ ಮನೆ ಮುಂದೆ ನಿಂತೀನ? ಹಂಗಲ್ಲ ಲಕ್ಷ್ಮಕ್ಕ, ಏಟೊತ್ತಾತು ನೀವು ಹೊರಗಡೆ ನಿಂತು ಯಾರಿಗಾರ ಕಾಯ್ಕೋತ ನಿಂತೀಯ ಏನು? ಭಾಳೊತ್ತಾತು ನಾವು ನೋಡಕ್ಕಂತು, ಅದಕ್ಕೆ ಏನಂತ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವವ ಅಷ್ಟ. ಇದಕ್ಕೆ ನಿಂತೀವಿ ಹೊರಗಡೆ? ಲಕ್ಷ್ಮವ್ವ, ಮದ್ವೆ ತಯಾರಿ ಹೆಂಗೆ ನಡೆದೈತಿ? ಇನ್ನು ನಾಳೆನ ಅಂತಲ್ಲ ನಿನ್ನ ಮಗನ ಮದ್ವೆ ಇರೋದು? ನಾಳೆಲ್ಲ ಯವ್ವ, ನಾಳೆ ನಾಡ್ದು ನನ್ನ ಮಗನ ಮದ್ವೆ ಇರೋದು. ಅದು ಎಂಥ ದೊಡ್ಡ ಶ್ರೀಮಂತ ಗೊತ್ತಾ? ನನ್ನ ಸೊಸಿ ಬಂಗಾರ ಇದ್ದಂಗದ ನನ್ನ ಸೊಸಿ, ಗೊತ್ತನ? ಅಲ್ಲ ಲಕ್ಷ್ಮವ್ವಕ್ಕ, ನಿಮ್ಮ ಸೊಸೆಯಾರು ಅದಾರಲ್ಲ ಲಲಿತವ್ವ ಸವಿತವ್ವ, ಅವ್ರಿಗಿಂತನೂ ಚಂದ ಅದಾಳನ ನಿಮ್ಮ ಸಣ್ಣ ಸೊಸಿ? ಯವ್ವ ನನ್ನ ಸಣ್ಣ ಸೊಸಿ ಎಷ್ಟು ಚಂದ ಅದ. ಹೋಗಿ ಇವರಿಬ್ರು ಬಿಕಾರಿಗಳಿಗೆ ಹೋಲಿಸ್ತೀಯ ನೀನು? ಹೋಗ ಯವ್ವ, ನನ್ನ ಸೊಸಿ ಹೆಂಗೆ ಲಕ್ಷ್ಮಿ ಇದ್ದಂಗದ ಗೊತ್ತನು? ಎಷ್ಟು ಬಂಗಾರ, ಎಷ್ಟು ಒಡವೆ. ಯಾಕೆ ಉಟ್ಕೊಳ್ಳೋದ 1 ಲಕ್ಷ ರೂಪಾಯಿ ಮೇಲಿನ ಸೀರೆ ಅಂತ ಗೊತ್ತನು? ಅದೇನ ಮೈಸೂರು ಸಿಲ್ಕ್ ಸೀರೆ ಅಂತ ಅದಾವಂತಲ್ಲವ್ವ, ಅಂತ ಸೀರೆ ಉಡ್ತೈತಂತ ಹುಡುಗಿ, ಗೊತ್ತನು? ಅಂಥ ಸೊಸಿ ನನ್ನ ಮನೆಗೆ ಬರಾಕಂತಾಳಂದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಲೆಕ್ಕ ಹಾಕ್ರಿ ನೀವು. ಏನು ಲಕ್ಷ್ಮಕ್ಕ, ಏನನ್ನ ಕುಂತಿದ್ದೆ ನೀನು? ನಿನ್ನ ಸಸಿ 1 ಲಕ್ಷ ರೂಪಾಯಿ ಸೀರೆ ಉಟ್ಕೋತಾಳ? ಅಷ್ಟೇ ಅಲ್ಲ, ನಾನು ನನ್ನ ತಂಗಿಯವರೆಲ್ಲ ಮಂತನ ನೋಡಕ್ಕೆ ಹೋದಾಗ ನಮಗೂ ಅಷ್ಟು ರೇಟಿಂದ ಸೀರೆ ಕೊಟ್ಟಾರ, ಗೊತ್ತನು? ಅದು ಒಂದೊಂದಲ್ಲ, ಒಬ್ಬೊಬ್ಬರಿಗೆ 2 ಸೀರೆ ಕೊಟ್ಟಾರ ಅವರು, ಗೊತ್ತನ? ಹಿಡ್ದು ಭಾರಿ ದೊಡ್ಡ ಕೊಳನ ಹಿಡ್ದು ಬಿಡಿ ಅಕ್ಕ. ದೊಡ್ಡ ಸಂಬಂಧನ ಸಿಕ್ಕೈತಿ ಬಿಡು ನೀವು ಹಂಗಂದ್ರೆ. ಮತ್ತೆ ನನ್ನ ಮಗ ಹೆಂಗದನ? ನನ್ನ ಮಗ ಏನು ಸಾಮಾನ್ಯ ಕೆಲಸ ಮಾಡಕ್ಕಂತಾನ? ಯಪ್ಪ, ಸರ್ಕಾರಿ ಕೆಲಸ, ಅದು ದೊಡ್ಡ ಕೆಲಸ, ಗೊತ್ತನು? ಲಕ್ಷಾಂತರ ರೂಪಾಯಿ ಸಂಬಳ. ಮತ್ತು ನನ್ನ ಮಗಕ್ಕೆ ಕೊಡ್ಲಾರ್ದ ಮತ್ತೆ ಯಾರಿಗೆ ಕೊಡ್ಬೇಕವ್ರು? ಅಲ್ಲ ಲಕ್ಷ್ಮವ್ವ, ಇಷ್ಟೆಲ್ಲ ಶ್ರೀಮಂತ ಅದಳ ಅಂತಂತೀರಿ, ಮತ್ತು ಮದ್ವೆನ ಯಾಕೆ ಗುಡಿಯಾಗ ಮಾಡೋಣಂತಂದಾರ ನಿಮ್ಮ ಬೀಗ್ರು? ಒಳಗಡೆ ಮತ್ತು ಏನಾರ ಐತ ಏನು? ಸ್ವಲ್ಪ ಚಂದನ ತಗೊಂಡು 4-5 ಕಡೆ ವಿಚಾರಿಸ್ಬೇಕಿಲ್ಲ ನೀವು? ಹ್ಞೂ ಲಕ್ಷ್ಮಕ್ಕ, ಅಲ್ಲ ಅಷ್ಟೆಲ್ಲ ಶ್ರೀಮಂತರದಾರಂತಿದೆ, ಒಬ್ಬೇಕೆ ಮಗಳಂತಿದೆ, ಮದುವೆನ ಯಾಕೆ ಜೋರಾಗಿ ಮಾಡಿಕೊಟ್ಟಿಲ್ಲ? ನೀನು ನೋಡಿದ್ರೆ ನನ್ನ ಮಗನ ಮದ್ವೆ ಹಂಗೆ ಮಾಡ್ತೀನಿ, ನನ್ನ ಮಗನ ಮದ್ವೆ ಹಿಂಗೆ ಮಾಡ್ತೀನಿ ಅಂತ ಅಂತಿದ್ದಿ. ಈಗ ನೋಡಿದ್ರೆ ಗುಡಿಯಾಗ ತಾಳಿ ಕಟ್ಸ್ಕೊಳಕ್ಕೆ ಒಪ್ಕೊಂಡ್ಬಿಟ್ಯಾ ನೀನು? ಅಲ್ಲ ಲಕ್ಷ್ಮಕ್ಕ, ನಮ್ಮ ಊರಾಗ ಯಾರೂ ಮದುವೆನ ಮಾಡಿರಬಾರ್ದು, ಮುಂದೆ ಮಾಡಿರಬಾರ್ದು. ಅಷ್ಟು ಜೋರಾಗಿ ಮದುವೆ ಮಾಡ್ತೀನಿ, ಇಡೀ ಊರಿಗೆ ಕರೆಸ್ತೀನಿ, ಇಡೀ ಊರಿಗೆ ಬಟ್ಟೆ ಕೊಡಿಸ್ತೀನಿ, ಅಷ್ಟು ಜೋರು ಮಾಡ್ತೀನಿ, ಇದಿಷ್ಟು ದೊಡ್ಡ ಕಲ್ಯಾಣ ಮಂಟಪದಾಗ ಮಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಿದ್ದಿ. ಈಗ ನೋಡಿದ್ರೆ ನಿನ್ನ ಮಗನ ಮದುವೆನ ಗುಡಿಯಾಗ ಮಾಡಕ್ಕಂತೀಯಲ್ಲ, ಅದು ಅಂಥ ಚಲೋ ಸಂಬಂಧ ಬೇರೆ ಅಂತಿದೆ. ನೋಡು, ಒಳಗಡೆ ಏನಾರ ಇದ್ದಿದ್ದಿತ್ತು ಒಂದು ಸ್ವಲ್ಪ 4 ಜನನ ಕೇಳಿ ವಿಚಾರಿಸಿ ಮಾಡ್ರಿ. ನಾನು ಅದ ಅಂತೀನವ, ಅಷ್ಟು ದೊಡ್ಡ ಸಂಬಂಧ, ಅಷ್ಟೆಲ್ಲ ಶ್ರೀಮಂತರದಾರಂದ್ರೆ ಮಗಳಿಗೆ ಒಂದು ಮದ್ವೆ ಮಾಡ್ಕೊಡಕ್ಕಾಗಲ್ಲನ ಅವ್ರ ಕೈಯಾಗ? ಮಲ್ಲ ಒಬ್ಬೀರಕ್ಕೆ ಒಬ್ಬಕ್ಕೆ ಮಗಳ ಮದ್ವೆನ ಜೋರಾಗಿ ಮಾಡ್ಕೊಡ್ಲಿಲ್ಲ ಅಂದ್ರೆ ಅವ್ರ ಹತ್ರ ಅಷ್ಟು ರೊಕ್ಕ ಇದ್ದ ಏನು ಪ್ರಯೋಜನ, ಹೌದಿಲ್ರಿ? ಮತ್ತು ನಾವ ಏನು ರೊಕ್ಕ ಇಲ್ಲಂದ್ರೆ ನಮ್ಮ ಮಕ್ಕಳ ಮದ್ವೆನ ಎಷ್ಟು ಜೋರಾಗಿ ಮಾಡ್ತೀವಿ. ಅವರೆಲ್ಲ ರೊಕ್ಕ ಇದ್ದನು ಮಾಡಲ್ಲ ಅಂದರೆ ಹೆಂಗವ? ಯವ್ವ, ಬಾಯಿ ಮುಚ್ಚ್ರಿ. ನನ್ನ ಸೊಸೆಗೆ ಸುಮ್ಮನೆ ಮದುವೆ ಮಾಡಿ ಪಾಲ್ತು ರೊಕ್ಕ ಖರ್ಚು ಮಾಡೋದು ಬೇಡ ಅಂತ ಆಸೆ ಆಕೆಗೆ. ಅದಕ್ಕೆ ಅವ್ರ ಡ್ಯಾಡಿ ಹೇಳಾಳಕ್ಕೆ, ಯಪ್ಪ ಡ್ಯಾಡಿ ನನಗೆ ಅಷ್ಟು ದೊಡ್ಡದಾಗಿ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ನನಗೆ ಸಿಂಪಲಾಗಿ ಗುಡಿಯಾಗ ಅದು ಮದುವೆ ಆಗೋದಷ್ಟೇ ಇಷ್ಟ, ನಂಗೆ ಹಂಗೆ ಮದುವೆ ಮಾಡಿಕೊಡ್ರಿ ಅಂತ ನನ್ನ ಸೊಸೆ ಗಂಟು ಬಿದ್ದಿದ್ದಕ್ಕೆ ಅವ್ರ ಡ್ಯಾಡಿ ಅವ್ರ ಅಪ್ಪ ಅವ್ವ ಸಿಂಪಲಾಗಿ ಮದುವೆ ಮಾಡೋಕೆ ಒಪ್ಕೊಂಡಿದ್ದು, ಗೊತ್ತಾನ? ಮತ್ತು ಅಂಥ ಶ್ರೀಮಂತರ ಸಿಂಪಲಾಗಿ ಮದುವೆ ಮಾಡ್ಕೊಡಕ್ಕೆ ಒಪ್ಕೊಂಡಾರ ಅಂದಮೇಲೆ ಇನ್ನು ನಮ್ದೇನು ಇಲ್ಲಿ ಬಿಡು, ಹೆಂಗಾರ ಯಾಕಾಗಲಿ ಒಂದು ಮದುವೆ ಆದ್ರೆ ಸಾಕು ನನ್ನ ಮಗಂದು.
ನೀವು ಅನ್ಕೊಂಡಿರಂಗೆ ಒಳಗೆ ಹುಳುಕು ಗಿಳಕು ಏನಿಲ್ಲ. ನನ್ನ ಸೊಸಿ ಕಡೆ ಎಲ್ಲಾರ ಬಂಗಾರ ಬಂಗಾರ ಇದ್ದಂಗೆ ಅದಾರ ಗೊತ್ತಾನ. ಎಷ್ಟು ಚಂದ ಕಿಮ್ಮತ್ತು ಕೊಡ್ತಾಳೆ ಗೊತ್ತಾ ನನ್ನ ಸೊಸಿ. ನಾನು ಮನೆಗೆ ಹೋದಾಗ ಅತ್ತೆರ ಬರ್ರಿ ಕುತ್ಕೋ ಬರ್ರಿ, ಊಟ ಮಾಡಿ ಬರ್ರಿ, ಚಹಾ ಕುಡಿ ಬರ್ರಿ ಅಂತ ನನಗೆ ಇದ್ದೆಲ್ಲ ತಂದು ಕೊಡ್ತಿದ್ಲಿ. ಎಷ್ಟು ಇದು ಮಾಡ್ತಾಳೆ ಗೊತ್ತಾ, ಕಾಳಜಿ ಮಾಡ್ತಾಳೆ ಗೊತ್ತಾ. ಕಿರಿಯರು ಅಂತ ಎಷ್ಟು ಕಿರಿಯರು ಅಂದರೆ ಎಷ್ಟು ಗೌರವ ಆಯ್ತು ಗೊತ್ತಾ ನನ್ನ ಸೊಸಿಗೆ. ಇಲ್ಲಿ ಬರ್ತಾಳಲ್ಲ ನೀವ ನೋಡಂತ್ರಿ ಅಂತ ತಗೋರಿ. ಅದು ಅಲ್ದ ನನ್ನ ಸೊಸಿ ಎಷ್ಟು ತಲೆ ಓಡ್ಸಾಳಂದ್ರೆ, ಡ್ಯಾಡಿ ಮದುವೆ ಮಾಡಿದ್ರೆ ರೊಕ್ಕ ಸಿಕ್ಕಾಪಟ್ಟೆ ಖರ್ಚಾಗೈತಿ, ಅದೇ ರೊಕ್ಕದಾಗ ನನಗೊಂದು ಮನೆ ಕೊಡಿಸ್ಬಿಡು ಡ್ಯಾಡಿ, ಇಲ್ಲಾಂದ್ರೆ ಒಂದು ಚೆನ್ನಾಗಿರೋ ಕಾರ್ ಕೊಡಿಸ್ಬಿಡು ಡ್ಯಾಡಿ ಅಂತ ಅವ್ರ ಡ್ಯಾಡಿಗೆ ಹೇಳೋಣ ಗೊತ್ತೇನ. ನಾವು ಹುಂಬ್ರು ದುಡ್ಡನ್ನ ಮದುವೆಗೆ ಮಾಡೋಕೆ ಖರ್ಚು ಮಾಡಿಬಿಡ್ತೀವಿ. ಆದ್ರೆ ಅವ್ರು ಎಷ್ಟು ಶಾಣೆತನ ಅದಾಳ ನೋಡಿ ನನ್ನ ಸೊಸಿ. ರೊಕ್ಕನ ಹೆಂಗೆ ಉಳಿಸ್ಬೇಕು ಅನ್ನೋದನ್ನು ನನ್ನ ಸೊಸಿ ನೋಡಿ ಕಲಿಬೇಕು ಗೊತ್ತೇನ. ದೊಡ್ಡದಾಗ ಹೇಳಕ್ಕೆ ಬಂದುಬಿಟ್ರೆ. ಓ ಹೌದನ ಲಕ್ಷ್ಮಕ್ಕ. ನಿನ್ನ ಸೊಸಿ ಬರ್ತಾಳಲ್ಲ ನಾವು ನೋಡ್ತೀವಿ ತಗೋ. ಅಂದಂಗೆ ಅವ್ರ ಮನೆ ಹೆಂಗೈತೆ? ದೊಡ್ಡದೈತನ ಮನೆ? ಏನೋ ನಿಮ್ದೈತಲ್ಲ ಈಗ ಇಷ್ಟ ಐತೆ? ಯವ್ವ ತಾಯಿ, ನಮ್ಮ ಮನೆ ಐತಲ್ಲ, ನಮ್ಮ ಮನೆ ಅಷ್ಟನ ಕವಿತಂದ ನಮ್ಮ ಸೊಸಿದ ರೂಮ್ ಐತಿ ಗೊತ್ತನು. ಅಷ್ಟು ದೊಡ್ಡದ ರೂಮ್ ಐತಿ. ಮನೆ ಅಂತೂ ಮನೆ ನಮ್ಮ ಊರ್ದು ಅರ್ಧ ಊರ ಆಗತ್ತನ ಬಿಡು, ಅಷ್ಟು ದೊಡ್ಡ ಮನೆ ಐತೆ ಅವ್ರದ್ದು ಗೊತ್ತನ. ಯವ್ವ ಅಷ್ಟು ದೊಡ್ಡ ಮನಿನ? ಯವ್ವ ಮನ್ಯಾಗ ಅವ್ರ ಕಸಾನೆಲ್ಲ ಎಲ್ಲ ಹೆಂಗೆ ಮಾಡ್ತಾರ ಯವ್ವ? ಅಲ್ಲ ಕಲ್ಲವ, ನಿನಗೇನು ಬುದ್ಧಿ ಐತನಿ ಏನಿಲ್ಲ. ಅಷ್ಟೆಲ್ಲ ರೊಕ್ಕ ಐತಿ, ಅಷ್ಟೆಲ್ಲ ಶ್ರೀಮಂತರ ಅದಾರ, ಮನೆಯದ ಕಸಾನೆಲ್ಲ ಅವರ ಯಾಕೆ ಮಾಡ್ಕೋತಾರ ಅಂತ ಹರಕತ್ ಅವ್ರಿಗಾರ ಏನು ಬಿದ್ದೈತಿ. ಯವ್ವ ಕೈಗೊಬ್ಬರ ಆಳು, ಕಾಲಿಗೊಬ್ಬರ ಆಳು, ಕಸ ಅನ್ನಕ್ಕೊಬ್ಬರ ಆಳು, ನೆಲ ಉರ್ಸಕ್ಕೊಬ್ಬರ ಆಳು, ಅಡುಗೆ ಮಾಡಕ್ಕೆ ಒಂದು 4 ಜನ, ಬಟ್ಟೆ ಒಗ್ಯಾಕೆ ಒಂದಿಬ್ರು. ಅಯ್ಯಪ್ಪ ಕೈಗೊಬ್ಬರು ಕಾಲಿಗೊಬ್ಬರ ಆಳು ನೋಡು. ಏನಾರ ಬೇಕಂದ್ರೂ ಇವರಿಗೆ ಇದ್ದಲ್ಲೇ ತಂದು ಕೊಡ್ತಾರೆ ಗೊತ್ತಾ. ಅಷ್ಟು ಮನೆ ತುಂಬ ಹಾಳದಾರ. ನಮ್ಮ ಮನೆಯಾಗೆಲ್ಲ ಇಲ್ಲಿ ಒಂದು ಮನೆಗೆ ಒಂದೇ ಟಿ ವಿ ಯಾವುದಿಲ್ಲ. ಅವ್ರ ಮನ್ಯಾಗ ಹಂಗಲ್ಲ, ಒಂದೊಂದು ಕೋಣೆಗೆ ಒಂದೊಂದು ಟಿ ವಿ, ಒಂದೊಂದು AC, ಒಂದೊಂದು ಫ್ಯಾನ್ ಗೊತ್ತಾ. ಯಪ್ಪ ಎಷ್ಟು ಶ್ರೀಮಂತರ ಅದ. ನನ್ನ ಸೊಸಿ ರೂಮ್ ನೋಡ್ಬೇಕಾಗಿತ್ತು ನೀವು. ಯಪ್ಪ ಈ ಟಿ ವಿಯಾಗೆಲ್ಲ ದೊಡ್ಡ ದೊಡ್ಡ ಮನೆದು ತೋರಿಸ್ತಾರಲ್ಲ ಕೋಣಿನ, ಹಂಗೈತಿ. ಯವ್ವ ಅಲ್ಲ ಲಕ್ಷ್ಮಕ್ಕ, ಅಂಥ ದೊಡ್ಡ ಮನೆ ಆಗಿತ್ತು, ಅಂಥ ದೊಡ್ಡ ಕೋಣೆ ಆಗಿದ್ದು. ಈ ನಿಮ್ಮ ಮನೆ ಬಂದು ಹೊಂದ್ಕೊತಾಳ ಆಕೆ? ಇಲ್ಲಿದ್ದರೆ ಇಡ್ತಾಳನ ಲಕ್ಷ್ಮಕ್ಕ? ನೀನೇ ಹೇಳು. ನನಗೇನೋ ಗಂಡನ ಕರ್ಕೊಂಡು ಅಲ್ಲೇ ಹುಬ್ಳ್ಯಾಗ ಎಲ್ಲರ ಇರ್ಬೋದು ಅಂತ ಅನಿಸ್ತೈತಿ. ಈ ಮನೆ ಆಗಿರೋದು ಡೌಟ ಅನಿಸ್ತೈತಿ ಬಿಡು ನನಗೂ. ಮತ್ತು ಅಂಥ ಶ್ರೀಮಂತರು ಇಂಥ ಹಳ್ಳ್ಯಾಗ, ಅದು ಇಂಥ ಮನ್ಯಾಗ ಇದ್ದಾಳಾಕಿ 2 ದಿನನಾರ. ನಂಗೆ ಅನ್ಸಿದ ಮಟ್ಟಿಗೆ 2 ದಿನನೂ ಇರಂಗಿಲ್ಲ ಅಂತ ಅನಿಸ್ತೈತಿ. ಇದಕ್ಕೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರ ಯವ್ವ? ನೀವೇನು ಹೊಟ್ಟೆ ಏನು ತಿಂತೀರಿ ನೀವು? ನನ್ನ ಸೊಸಿ ಬಂಗಾರ ಇದ್ದಂಗೆ ಅದ. ನನ್ನ ಸೊಸಿ ಹೇಳಬಿಟ್ಟಾಳ ಗೊತ್ತೇನು, ಅತ್ತೆರ ನೀವೆಲ್ಲಿ ಇರ್ತೀರಿ ನಾನು ಅಲ್ಲೇ ಇರ್ತೀನಿ ರೀ, ನಿಮ್ಮ ಮನೆ ಸಣ್ಣದಾದರೂ ಪರವಾಗಿಲ್ಲ ನಾನು ಅಲ್ಲೇ ಇರ್ತೀನಿ ರೀ ಅತ್ತೆರ, ನನಗೆ ಸಣ್ಣ ಮನೆ ಅಂದ್ರೆ ಭಾಳ ಇಷ್ಟ ಅಂತ ಅಂದಾಳ ಗೊತ್ತೇನ. ನನ್ನ ಸೊಸಿ ಮನ್ಯಾಗ ಬಂದಿರ್ತಾಳೆ. ಅಷ್ಟೇ ಅಲ್ಲ, ನನ್ನ ಸೊಸಿ ಬರಷ್ಟಿಗೆ ಕಾರ್ ತೊಗೊಂಡು ಬರ್ತಾಳೆ ಗೊತ್ತೇನ. ನನ್ನ ಸೊಸಿ ಮನ್ಯಾಗ ಇರ್ತಾಳೆ. ಆಕೆ ಬಂದಮೇಲೆ ಬೇಕಾರೆ ಆಕೆ ಕೋಣೆನ ಆಕೆಗೆ ಹೆಂಗೆ ಬೇಕು ಹಂಗೆ ಚೇಂಜ್ ಮಾಡ್ಕೋತಾಳೆ. ಇರಲಿ, ಆಕೆಗೆ ಹೆಂಗೆ ಇಷ್ಟ ಹಂಗೆ ಇರಲಿ. ಈ ಮನ್ಯಾಗ ಆಕೆಗೆ ಏನು ತೊಂದರೆ ಕೊಡಂಗಿಲ್ಲ ನಾವು ಗೊತ್ತೇನು. ಇಂಥ ಬಂಗಾರದಂಥ ಅತ್ತಿ, ಇಂಥ ಬಂಗಾರದಂಥ ಫ್ಯಾಮಿಲಿ ಸಿಗಾಕ ನನ್ನ ಸೊಸಿ ಪುಣ್ಯ ಮಾಡ. ಹಂಗೆ ಅಂಥ ಬಂಗಾರದಂಥ ಸೊಸಿನ ಪಡ್ಯಾಕ ನಾವು ಪುಣ್ಯ ಮಾಡಿ ಗೊತ್ತೇನ. ಆಕೆ ಬಂದು ಇಲ್ಲೇ ಬಾಳೆ ಮಾಡ್ತಾಳೆ, ನೀವ ನೋಡಂತ್ರಿ ಅಂತ. ಏನು ನೋಡೋಣ ತಗೋ ಅಕ್ಕ, ಬರ್ತಾಳಲ್ಲ ಹೆಂಗೆ ನಾಡ್ದ ಮದುವೆ ಅಂತಂತೀರಿ. ಮದುವೆ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬರಾಕಬೇಕು ನಿನ್ನ ಸೊಸಿ. ನೋಡೋಣ ಈ ಮನ್ಯಾಗ ಅದೆಷ್ಟು ದಿನ ಬಂದಿರ್ತಾಳಂತಂದು. ನೋಡಂತ್ರಿ ಅಂತ ನನ್ನ ಸೊಸಿ ಬರ್ತಾಳ, ಈ ಮನ್ಯಾಗ ಬಾಳೆ ಮಾಡ್ಕೊಂಡು ಹೋಗ್ತಾಳ, ಅದು ನನ್ನ ಜೊತೆ ಹೊಂದ್ಕೊಂಡು ಹೋಗ್ತಾಳ. ನೀವೆಲ್ಲರೂ ಇಲ್ಲೇ ಇರ್ತೀರಲ್ಲ, ಬಾಯಿ ತಕ್ಕೊಂಡು ನೋಡಂತ್ರಿ ಅಂತ ಅವಾಗ ಮಾತಾಡ್ತೀನಿ ನಿಮ್ಮ ಹತ್ರ. ಬಂದು ಹೋಗ್ರಿ ಈಗ ಮನ್ಯಾಗ ಕೆಲಸ ಏನದವು ಅದನ್ನು ನೋಡ್ಕೊ ಹೋಗ್ರಿ. ಬಂದುಬಿಟ್ರೆ ಯಾವಾಗ ನೋಡಿದ್ರೆ ನಮ್ಮ ಮನ್ಯಾಗ ಏನು ನಡಿತೈತಿ ಏನು ಬಿಡ್ತೈತಿ, ಬರೀ ಇದನ್ನು ಕೇಳಕ್ಕೆ ಬರ್ತಾರೆ ಇಲ್ಲಿಗೆ. ಲಕ್ಷ್ಮಕ್ಕ ಭಾಳ ಅಟ್ಟದ ಮೇಲೆ ಹೋಗಿ ಕುತ್ಕೊಳಕ್ಕೆ ಹೋಗ್ಬೇಡ. ಇನ್ನು ನಿನ್ನ ಸೊಸಿ ಮನೆಗೆ ಬಂದಿಲ್ಲ. ಮೊದಲು ನಿನ್ನ ಸೊಸಿ ಮನೆಗೆ ಬರಲಿ, ಮನ್ಯಾಗ ಬಾಳೆ ಮಾಡಲಿ, ಆಮೇಲೆ ನಿನ್ನ ಸೊಸಿ ಬಗ್ಗೆ ಕೊಚ್ಕೊಳಂತೆ ಅಂತ. ಮೊದಲು ಇರೋ 2 ಸೊಸೆಯರ ಜೊತೆ ಚಂದನ ತಂಗೆ ಹೊಂದ್ಕೊಂಡು ಹೋಗೋದು ಕಲಿ. ನಾಳೆ ಆ ಸೊಸಿ ಹೆಂಗೆ ಏನು ಯಾರಿಗೆ ಗೊತ್ತು. ಆದ್ರೆ ಇರೋ 2 ಬಂಗಾರದಂಥ ಸೊಸೆಯರ ಜೊತೆನಾರ ಹೊಂದ್ಕೊಂಡು ಹೋಗು. ನಾಳೆ ನೆಲಕ್ಕೆ ಬಿದ್ದ ಕಾಲಕ್ಕೆ ನಿನಗೆ ಬಾಯಿಗೆ ಗುಟ್ಟು ಹನಿನಾರ ಕೊಡ್ತಾರ, ಹಂಗೆ ಒಂದು 4 ತುತ್ತು ಊಟನೂ ಕೊಡ್ತಾರೆ. ಲಲಿತವ ಸವಿತವಾಗ ಏನಾಗೈತೆ ಯವ್ವ, ಇಬ್ಬರು ಎಷ್ಟು ಚಂದ ತೆಳ್ಳಗೆ ಬೆಳ್ಳಗೆ, ಹಂಗೆ ಎಷ್ಟು ಚಂದ ಹೀರೋಯಿನ್ ಇದ್ದಂಗೆ ಅದಾರ ಅವರಿಬ್ರು. ಏನು ಸ್ವಲ್ಪ ರೊಕ್ಕ ಇಲ್ಲದೆ ಇರ್ಬೋದು ಅಷ್ಟೇ, ಆದ್ರೆ ಇಬ್ಬರು ಎಷ್ಟು ಚಂದ ಅದಾರ. ನಿಮ್ಮ ಮನೆಗೆ ಎಷ್ಟು ಚಂದ ಹೊಂದ್ಕೊಂಡು ಹೊಂಟಾರ, ಎಷ್ಟೆಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೊಂಟಾರ. ಮತ್ತು ಅದೇನೋ ಬಟ್ಟೆ ಹೊಲಿತಾರ, ಸಾಕಾಗಲ್ಲನೇ ಯಾವ ಯಾಕ ನಿನಗೆ? ಇಂಥ ಚಲೋ ಬಂಗಾರದಂಥ ಸೊಸೆಯರಿಗೆ ಹೆಂಗಂತಿಯಲ್ಲ ಯವ್ವ ನೀನು. ನೋಡು, ಇನ್ನು ಬರದೇ ಇರೋ ಸೊಸೆ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕಿಂತ ಇವಾಗಿರೋ ಸೊಸೆಯ ಬಗ್ಗೆ ತಲೆ ಕೆಡ್ಸ್ಕೊ. ಪಾಪ ಅವ್ರ ಜೊತೆನೂ ಹೊಂದ್ಕೊಂಡು ಹೋಗೋದು ಕಲಿ ನೀನು.
ಯವ್ವ ಸಾಕು ಸುಮ್ಮನೆ ನಡೀರಿ ಮನೆಗೆ. ನಿಮ್ಮ ಮನ್ಯಾಗ ಏನೈತೆ ನೋಡಿ ಆ ಕೆಲಸ ನೋಡ್ಕೋಗ್ರಿ. ಮೊದ್ಲು ನಿಮ್ಮ ಮನ್ಯಾಗ ಏನೇನು ನಡೆಯಾಕ ಕುಂತೈತಿ ಏನು ಅನ್ನೋದು ಮೊದ್ಲು ಅದನ್ನು ನೋಡೋಗ್ರಿ. ಬಂದ್ಬಿಟ್ರೆ ನಮ್ಮ ಮನೇದು ಹೇಳಕ್ಕೆ ನನಗೆ ಗೊತ್ತೈತಿ ಯಾರ ಜೊತೆ ಹೆಂಗಿರ್ಬೇಕು ಯಾರ ಜೊತೆ ಹೆಂಗಿರ್ಬಾರ್ದು ಅಂತ ಅನ್ನೋದು. ನಿಮ್ಮಿಂದ ಕಲಿಯೋ ಅವಶ್ಯಕತೆ ಏನಿಲ್ಲ. ನಡ್ರಿ ಮೊದ್ಲು ಇಲ್ಲಿಂದ ದಾಟ್ರಿ. ಎಷ್ಟು ಸೊಕ್ಕಿಂದ ಮಾತಾಡ್ತೀಯ ಯವ್ವ? ಅದಕ್ಕೆ ನಿನ್ನ ಜಗಳ ಗಂಟಿ ಲಕ್ಷ್ಮವ್ವ ಅಂತ ಅನ್ನೋದು ಊರಾಗ. ಅದಕ್ಕೆ ನಿನ್ನ ಮನೆ ತಲೆ ಯಾರು ಬರಾಕೊಲ್ಲೆ ಅಂತಾರೆ. ಏನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ರೆ ಹಂಗೆ ಹೆಂಗೆ ಮಾಡ್ತೀಯಲ್ಲ ಯವ್ವ ನೀನು ಹರ್ಕನಾಯಿ ಮಾಡ್ದಂಗೆ. ತಗೋ ನಿನ್ನ ಮನೆ ತಲೆ ಯಾರು ಬರ್ತಾರೆ ಯವ್ವ? ಬಾಳವ ಈಕಿ ಮನೆ ತಲೆ ನಾಯಿ ಬರಾಕ ಹೆದರ್ಕೊಂತಾವ. ಇನ್ನು ತಪ್ಪಿ ನಾವು ಬಂದೀವಲ್ಲ ನಮ್ಗೆ ಬುದ್ಧಿಲ್ಲ. ಬರ್ರಿ ಹೋಗೋಣ. ಹೋಗ್ರಿಲೇ ಹೋಗ್ರಿ. ನನ್ನ ಸೊಸಿ ಬರಲಿ ಈ ಮನ್ಯಾಗ ಬಾಳೆ ಮಾಡಲಿ, ಅವಾಗ ಗೊತ್ತಾಕತ್ತೆ ನಿಮಗೆ ಏನನ್ನೋದು. ಬಂದುಬಿಟ್ರೆ ನನ್ನ ಸೊಸಿ ಬಗ್ಗೆ ನಾ ಮಾತಾಡಕ್ಕೆ ಬುಬ್ಬಣ್ಯಾರ. ಹೋಗ್ರಿಲೇ ಹೋಗ್ರಿ.